ನಾವು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ನಿಮ್ಮ ಕಾರ್ಯಕ್ರಮಕ್ಕೆ ಏನು ತೊಂದರೆ ಮಾಡಲ್ಲ, ಕ್ಷಮಿಸಬೇಕು. ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿರುವಂತ ಅಗರ ಪಂಚಾಯಿತಿಯ ಎಲ್ಲ ನನ್ನ ಅಕ್ಕ ತಂಗಿರಿ, ಅಣ್ಣ ತಮ್ಮಂದ್ರೆ, ಈ ಉರುಸು ಕಾರ್ಯಕ್ರಮದ ಎಲ್ಲ ಸದಸ್ಯರೇ, ಈ ಮನರಂಜನೆಯ ಕಾರ್ಯಕ್ರಮದ ನಡೆಸ್ತಾ ಇರುವಂತ ಎಲ್ಲ ಅಣ್ಣ ತಮ್ಮಂದ್ರೆ, ಈ ದಿನ ಅಗರ ಗ್ರಾಮದಲ್ಲಿ ಈ ಉರುಸು ಕಾರ್ಯಕ್ರಮ, ಈ ಉರುಸು ಕಾರ್ಯಕ್ರಮವನ್ನು ಈ ಉರುಸು ಕಮಿಟಿಯ ಎಲ್ಲಾ ಸದಸ್ಯರು ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ನನ್ನ ಹೃದಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹೋದ ವರ್ಷ ನಮ್ಮ ಆವನಿ ಬ್ಲಾಕ್ ಅಧ್ಯಕ್ಷರಾದಂತ ನೀಲಕಂಠನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮ ಚೆನ್ನಾಗಿರುತ್ತೆ, ನನಗೆ ಬರಕ್ ಹೇಳಿದ್ರು, ಆದ್ರೆ ಹೋದ ವರ್ಷ ನಾನು ಬರಕ್ಕಾಗ್ಲಿಲ್ಲ. ಈ ಕಾರ್ಯಕ್ರಮದಲ್ಲಿ ನಮ್ಮ ನೀಲಕಂಠನ ಜಾಗದಲ್ಲಿ ಅವರ ಸಹೋದರರಾದ ಸರ್ವಜ್ಞಗೌಡರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಜಾಗವನ್ನು ತುಂಬಲು ಬಂದಿದ್ದಾರೆ. ಮುಂದೆ ಕೂಡ ಅವರ ಜಾಗವನ್ನು ತುಂಬುತ್ತಾರೆ ಅಂತ ನಾವು ಎಲ್ಲಾ ಮುಖಂಡರು ಕೂಡ ನಾವು ಅನ್ಕೊಂಡಿದ್ದೀವಿ. ಇವತ್ತು ಈ ಉರುಸು ಕಾರ್ಯಕ್ರಮ, ಈ ವೇದಿಕೆ ಇದೆಯಲ್ಲ, ಈ ವೇದಿಕೆ ಓನ್ಲಿ ಒಂದು ಮುಸ್ಲಿಂ ವೇದಿಕೆ ಅಲ್ಲ. ಈ ವೇದಿಕೆ ಹಿಂದೂ ಮುಸ್ಲಿಂ ಭಾವೈಕ್ಯತವನ್ನು ತೋರಿಸುವಂತ ಒಂದು ವೇದಿಕೆ. ದರ್ಗಾ ಎಷ್ಟು ಪವಿತ್ರವಾದವು, ದೇವಸ್ಥಾನ ಕೂಡ ಅಷ್ಟೇ ಪವಿತ್ರವಾದದ್ದು. ನಾವು ಇಂಥ ಜಾಗದಲ್ಲೇ ನಾವು ಭಾವೈಕ್ಯತವನ್ನು ತೋರ್ಸಕ್ಕಾಗುತ್ತೆ ಹೊರತು ಬೇರೆ ಭಾಗದಲ್ಲಿ ಆಗಲ್ಲ. ನೋಡಿ, ಕೆಲವರು ಓಟ್ಗೋಸ್ಕರ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸ್ತಾರೆ. ಈ ಭೂಮಂಡಲ ಇರುವವರೆಗೂ ಮುಸ್ಲಿಮು ಇಲ್ಲೇ ಇರಬೇಕು, ಹಿಂದೂನು ಇಲ್ಲೇ ಇರಬೇಕು. ಜೊತೆಯಲ್ಲೇ ನಾವು ಜೀವನ ಮಾಡಬೇಕ ಹೊರತು ಈ ಭೂಮಂಡಲ ಇರುವವರೆಗೂ ನಾವು ಎಲ್ಲ ಹೋಗಕ್ಕಾಗಲ್ಲ. ಸುಮ್ಮನೆ ಓಟ್ಗೋಸ್ಕರ ನಮಗೆ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸ್ತಾರೆ. ದಯವಿಟ್ಟು ಇಂಥದಕ್ಕೆ ನೀವು ಕಿವಿಗೊಡಬೇಡಿ, ನೀವು ಯೋಚನೆ ಮಾಡಿ. ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಈ ಭೂಮಂಡಲ ಬಿಟ್ಟು ಹೋಗಕ್ಕಾಗುತ್ತಾ? ಆಗಲ್ಲ. ಅದರಿಂದ ನಾವು ಜೊತೆಯಲ್ಲಿ ಅಣ್ಣ ತಮ್ಮಂದರಾಗಿ ನಾವು ಜೀವನ ಮಾಡಬೇಕೇ ಹೊರತು ನಾವು ಒಬ್ಬರ ಮೇಲೆ ಒಬ್ಬರಿಗೆ ಎತ್ತು ಕಟ್ಟಿ ಜೀವನ ಮಾಡಕ್ಕಾಗಲ್ಲ. ಅದರಿಂದ ಇಂಥ ನೋಡಿ, ಈಗ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಾದ್ರೆ ಮುಸ್ಲಿಮ್ಸ್ ಒಬ್ಬರೇ ಯಶಸ್ವಿ ಮಾಡ್ತಾ ಇಲ್ಲ. ಈಗ ನಾವೆಲ್ಲ ಹಿಂದೂಗಳು ಸಪೋರ್ಟ್ ಇದ್ದೀವಿ, ಮುಂದೇನು ಹಿಂದೂಗಳೇ ಇದ್ದಾರೆ. ಅದರಿಂದ ಹಿಂದೂ ಮುಸ್ಲಿಮ್ಸ್ ಬಾಯಿ ಆಗಿ ಮುಂದೆ ಈ ಒಳ್ಳೆ ಸಮಾಜವನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ. ಇಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಸಂಕ್ರಾಂತಿ ಹಬ್ಬ ಆದ ನಂತರ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಸಹಕಾರದೊಂದಿಗೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂತ ಕೊತ್ತೂರು ಜಿ ಮಂಜಣ್ಣನವರ ಸಹಕಾರದೊಂದಿಗೆ ಜೀವ ಸಂಜೀವನಿ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ. ಜೀವ ಸಂಜೀವನಿ ಕಾರ್ಯಕ್ರಮ ಅಂದ್ರೆ ಎಲ್ಲರಿಗೂ ಹೆಲ್ಮೆಟ್ ಕೊಡುವಂತ, ಹೆಲ್ಮೆಟ್ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಮುಳುಬಾಗಲದಲ್ಲಿ ಸಂಕ್ರಾಂತಿ ಹಬ್ಬ ಆದ ತಕ್ಷಣ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ದಿನಾಂಕವನ್ನು ನಿಮಗೆ ತಿಳಿಸ್ಕೊಡ್ತೀವಿ, ಜಾಹೀರಾತು ಮೂಲಕ ನಾವು ದಿನಾಂಕವನ್ನು ನಿಮ್ಗೆ ತಿಳಿಸ್ಕೊಡ್ತೀವಿ.
ಹೆಲ್ಮೆಟ್ ಕೊಡೋದು ಉದ್ದೇಶ ಒಂದೇ, ಗೊತ್ತೋ ಗೊತ್ತಿಲ್ದೋ ಪಾಪ ಹೋಗ್ತಾ ಇರ್ತಾರೆ ಟೂ ವೀಲರ್ ಅಲ್ಲಿ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವರ ಕುಟುಂಬ ತೊಂದರೆಯಲ್ಲಿ ಸಿಕ್ಕಾಕೊಂತಾರೆ, ಅವರ ಜೀವನನೇ, ಆ ಕುಟುಂಬದ ಜೀವನನೇ ತೊಂದರೆಯಲ್ಲಿ ಆಗುತ್ತೆ. ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷರು ಆಲೋಚನೆ ಮಾಡಿ ಜೀವ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹೆಲ್ಮೆಟ್ ವಿತರಣೆ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದೀವಿ. ದಯವಿಟ್ಟು ಎಲ್ಲರೂ ಯಾರ್ಯಾರು ಟೂ ವೀಲರ್ ಇದೆಯೋ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಲ್ಮೆಟ್ ತಗೊಂಡ್ ಬರ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಪರವಾಗಿ ಆಹ್ವಾನ ನೀಡ್ತಾ ಇದ್ದೀನಿ. ಹಾಗೆ ನೋಡಿ, ಈ ಕಾರ್ಯಕ್ರಮ ನನಗೆ ಪಂಚಾಯತ್ ಮಟ್ಟದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ, ಇಷ್ಟೊಂದು ಜನ ಸೇರಿದ್ದಾರೆ, ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮ ಇಷ್ಟು ಅದ್ದೂರವಾಗಿ ಏರ್ಪಾಟು ಮಾಡಿರುವಂತ ಎಲ್ಲ ಉರುಸು ಕಮಿಟಿ ಸದಸ್ಯರಿಗೆ, ಇದಕ್ಕೆ ಸಪೋರ್ಟ್ ಮಾಡಿದಂತ ಎಲ್ಲ ಪರೋಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ, ಮತ್ತು ಹಾಗೆ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಗ್ರಾಮಸ್ಥರು ಕೂಡ ಈ ಕಮಿಟಿಯವರಿಗೆ ಸಪೋರ್ಟ್ ಮಾಡಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇವರೆಲ್ಲರಿಗೂ ಮತ್ತು ಈ ಮನರಂಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಅಣ್ಣ ತಮ್ಮಂದರು ಕೂಡ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾ ಮುಖಂಡರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸಲು ಬಯಸ್ತಾ ಇದ್ದೀನಿ. जय हिंद, जय कर्नाटक। हमारे आदिनारायण साहब एमएलए की तरफ से किया गया है और मैं